ಆರೋಪಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿ ರಿಪೋರ್ಟ್ ಹಾಕ್ತಾರೆ ಸರ್, ಅದು ಪೊಲೀಸ್ ಇದರಲ್ಲಿ ಬರ್ತದೆ ಪ್ರೊಸೀಜರ್ ಅಲ್ಲಿ. ಚಾರ್ಜ್ ಶೀಟ್ ಹಾಕಿದ್ರೆ ಅದು ಎ ರಿಪೋರ್ಟ್, ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ತಪ್ಪು ಅಂದ್ರೆ ಬಿ ರಿಪೋರ್ಟ್, ಸಿ ಅಂತ ಹೇಳಿದ್ರೆ ಹೌದು ಅಪರಾಧ ಆಗಿದೆ ಬಟ್ ಆರೋಪಿ ಯಾರಂತ ಗೊತ್ತಿಲ್ಲ. ಎಲ್ಲಾ ಕೇಸಲ್ಲಿ ಸಿ ರಿಪೋರ್ಟ್. ನಾನು ಅದಕ್ಕೆ ಮೊಬೈಲ್ ಎಕ್ಸಾಂಪಲ್ ಕೊಟ್ಟೆ. ನನಗೊಂದು ಆಸೆ ಇರ್ತದೆ, ನಾನು ಮೊಬೈಲ್ ಕದ್ದವನು ಸಿಗಬೇಕಪ್ಪ ನನಗೆ. ಹಿಂಗಿರ್ಬೇಕಾದ್ರೆ ಮನೆ ಮಗಳಾಗಿ ಸತ್ ಹೋದ್ಮೇಲೆ ಆರೋಪಿ ಸಿಗೋದಿಲ್ವಾ? ಅದು ಎಲ್ಲೇ? ನಾನೆಲ್ಲೋ ಮಂಗಳೂರು ಬೀದರು ಹೇಳ್ತಾ ಇಲ್ಲ, ಧರ್ಮಸ್ಥಳದ ಅಂಗಳದಲ್ಲಿನೇ ಅತ್ಯಾಚಾರ ಆಗಿ ಆದವರು ಧರ್ಮಸ್ಥಳ ಕಾಲೇಜಿನ ವಿದ್ಯಾರ್ಥಿನಿಯರೇ ಮತ್ತು ಒಬ್ಬಳು ಧರ್ಮಸ್ಥಳ ಕಾಲೇಜಿನ ಟೀಚರ್. ಹೊರಗಡೆ ಯಾರನ್ನು ನಾವು ಹೇಳ್ತಾ ಇಲ್ಲ. ಹೊರಗಡೆ ಹೇಳಿದ್ರೆ ನೀವು ನಮ್ಮ ಮೇಲೆ ಆರೋಪ ಮಾಡಪ್ಪ, ನೀವೆಲ್ಲೋ ಆಗಿತ್ತಂದು ಇವ್ರನ್ನ ಕಟ್ತೀರಿ ಅಂತ ಹೇಳಿ. ಎಲ್ಲವೂ ಕೂಡ ಧರ್ಮಸ್ಥಳದ ದೇಗುಲದ ಅಂಗಳದಲ್ಲಿನೇ ಆಗ್ತವೆ. ಎಲ್ಲ ಇವ್ರದೇ. ಕೊಲೆ ಅಂತವ್ರೆಲ್ಲ ಹಿಂದೂ ಹೆಣ್ಮಕ್ಳೇ. ಮಾಡಿದವ್ರ ಆರೋಪ ಯಾರು ಕೂಡ ಹಿಂದೂಗಳಲ್ಲ. ಮಾಡ್ತೀರಾ ಹಿಂದೂ ಮುಸ್ಲಿಮ್? ಹಾಗಿದ್ರೆ ಸಮೀರ್ ಎತ್ತಿದೆ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಯಾಕೆ ದಮ್ ಇಲ್ಲಪ್ಪ? ದಮ್ ಬೇಕಲ್ಲ ನಿಮ್ಗೆ? ಇದನ್ನ ಹೇಳಕ್ ಸಮೀರ್ನೇ ಬೇಕಾಗಿತ್ತಾ?